ಹಲೋ ಕರ್ನಾಟಕ. ಇವತ್ತು ನಾನು ನಿಮಗೆ ವಾಟರ್ಫಾಲ್ ಬ್ರೇಡ್ ಹೇಗೆ ಮಾಡೋದು ಮತ್ತು ಅದನ್ನು ಕರ್ಲ್ಸಿಂದ ಹೇಗೆ ನೀವು ಡೆಕೋರೇಟ್ ಮಾಡ್ಬೋದು ಅಂತ ನೋಡೋಣ. ಮೊದಲಿಗೆ ನೀವು ಹೇರ್ ಎಲ್ಲ ಪ್ರಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಡಮ್ಮಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ರಿಯಲ್ ಹೇರಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಹೇರ್ ಸ್ಟೈಲು ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಮಾಡ್ಕೊಬೋದು. ಅಂದರೆ ತುಂಬ ವಯಸ್ಸಾಗಿರೋರಿಗೆಲ್ಲ ಇದು ಸೂಟ್ ಆಗೋಲ್ಲ. ಚಿಕ್ಕ ಮಕ್ಕಳಿಗೆ, ತುಂಬ ಶಾರ್ಟ್ ಹೇರ್ ಇರೋರಿಗೆ, ಏನು ಹೇರ್ ಸ್ಟೈಲ್ ಮಾಡೋಕ್ಕಾಗಲ್ಲ, ನೆಕ್ ಲೆಂತ್ ಅಷ್ಟೇ ಇರೋದು ಅನ್ನೋರಿಗೆ ಈ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಮಕ್ಕಳೆಲ್ಲ ಬಾಬ್ ಕಟ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ, ಮತ್ತು ಲಾಂಗ್ ಹೇರ್ ಇರೋರಿಗೆ, ಸಿಂಪಲ್ ಹೇರ್ ಸ್ಟೈಲು ಸೈಡರ್ಸ್ಗೆ ಅಂಥವ್ರಿಗೂ ಇದು ಸೂಟ್ ಆಗುತ್ತೆ. ಬ್ರೈಡ್ಸ್ಗೆ ರಿಸೆಪ್ಷನ್ಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿ, ಈ ಥರ ನೀವು ಫಸ್ಟು ಹೇರ್ ಪ್ರೆಪ್ ಮಾಡಿದ್ಮೇಲೆ ನೀಟಾಗಿ ಈ ಥರ ಬ್ರೈಡ್ ಮಾಡಿಕೊಂಡು ಹೋಗಬೇಕು. ಇದಾದಮೇಲೆ ಈ ಸೈಡ್ ಆದಮೇಲೆ ಒಂದು ಕ್ಲಿಪ್ ಹಾಕಿ ಒಂದು ಸೈಡ್ ಸೆಕ್ಯೂರ್ ಮಾಡ್ಕೊಳ್ಳಿ. ಫುಲ್ ಬ್ರೈಡ್ ಆದಮೇಲೆ ಆ ಬ್ರೈಡ್ ಬಿಚ್ಚಿ ಹೋಗದೆ ಇರಲಿ ಅಂತ ನಾನು ಫುಲ್ಲಾಗಿ ಬ್ರೈಡ್ ಮಾಡಿಕೊಂಡು ನಂತರ ಒಂದು ಕ್ಲಿಪ್ ಹಾಕ್ಕೊತೀನಿ. ನೀವು ಬೇಕಿದ್ರೆ ರಬ್ಬರ್ ಬ್ಯಾಂಡ್ ಕೂಡ ಹಾಕ್ಕೊಂಡು ಇಲ್ಲಿಗೆ ಎಂಡ್ ಕೂಡ ಮಾಡ್ಕೋಬೋದು. ಈಗ ನಾವು ನೆಕ್ಸ್ಟ್ ಸೈಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ನಾವು 3 ಸೆಕ್ಷನ್ಸ್ ತಗೋಬೇಕು. ರೈಟ್ ಸೈಡಿಂದ ಬರೋ ಸೆಕ್ಷನ್ನ ಹಾಗೆ ಕೆಳಗಡೆ ಜಾರೋ ಥರ ಕೆಳಗಡೆ ಬಿಟ್ಬಿಡಿ. ನೋಡಿ, ನಿಮ್ಮ ಕೈಯಲ್ಲಿ ತಗೊಳಕ್ಕಾಗಲ್ಲ ಅಂದರೆ ಟೇಲ್ ಕುಮ್ಮಿಂದ ಇವಾಗ ತಗೊಂಡು ಆ ಸೆಕ್ಷನ್ ಜೊತೆ ಸೇರಿಸ್ಕೊಂಡು ಅದನ್ನು ಹಾಗೆ ಬಿಟ್ಟು ಕೆಳಗಡೆಯಿಂದ ನಾವು ಮತ್ತೊಂದು ಸೆಕ್ಷನ್ನಿಂದ ತಗೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಈ ಥರ ಕೆಳಗಡೆಯಿಂದ ತಗೋಬೇಕು. ನೋಡಿ, ಈ ಸೆಕ್ಷನ್ನ ಹಾಗೆ ಬಿಡಬೇಕು ಕೆಳಗಡೆ, ಮತ್ತು ಅದನ್ನೇ ವಾಟರ್ಫಾಲ್ ಅಂತೀವಿ. ಈ ಥರ ನಾವು ಸೆಕ್ಷನ್ ಬೈ ಸೆಕ್ಷನ್ ತೊಗೊಂಡು ಒಂದೊಂದೇ ಸೆಕ್ಷನ್ ಕೆಳಗಡೆ ಬಿಡ್ತಾ ಇದ್ರೆ ಅದು ಕ್ಲೀನಾಗಿ ಫಾಲ್ ಥರ ಹೇರ್ ಸ್ಟೈಲ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೇಮ್ ಆ ಕಡೆ ಹೇಗೆ ಮಾಡಿದ್ವು ಅದೇ ಥರ ಈ ಕಡೆ ಕೂಡ ನೀವು ನೀಟಾಗಿ ಬ್ರೈಡ್ನ ಕಂಪ್ಲೀಟ್ ಮಾಡಿಕೊಂಡು ರಬ್ಬರ್ ಬ್ಯಾಂಡ್ ಅಥವಾ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನು ಇಲ್ಲಿ 2 ಕಡೆನೂ ಜಾಯಿನ್ ಮಾಡಿ ಆದಮೇಲೆ ನೋಡಿ ಈ ಥರ ಪುಲ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇನ್ನೂ ಚೆನ್ನಾಗಿ ಲುಕ್ ಕಾಣಿಸುತ್ತೆ. ನಾನು ಎರಡೂ ಸೇರಿ ರಬ್ಬರ್ ಬ್ಯಾಂಡ್ ಹಾಕ್ಕೋಬೋದು. ಇಲ್ಲ ನಿಮಗೆ ಸಿಂಗಲ್ ಸೈಡ್ ಇರಲಿ ಅಂದರೆ 2 ಸೈಡು ಒಂದೊಂದು ರಬ್ಬರ್ ಬ್ಯಾಂಡ್ ಹಾಕಿ ಹಾಗೇನೂ ಬಿಡ್ಬೋದು. ಏನಿದ್ರು ನಿಮ್ಮ ಕ್ರಿಯೇಟಿವಿಟಿ. ನೋಡಿ, ನಾನು ಈ ಥರ ಜಡೆ ಹೆಣೆದು 2 ಸೇರಿಸಿ ರಬ್ಬರ್ ಬ್ಯಾಂಡ್ ಹಾಕಿ ಅದಕ್ಕೆ ಒಂದು ಆಕ್ಸೆಸರಿನ ನಾವು ಇಡ್ಬೋದು. ಮಕ್ಳಿಗಂದರೆ ನೀವು ಬೀಡ್ಸಿಂದ ಡೆಕೋರೇಟ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಪುಲ್ ಮಾಡಿ ನಾನು ಈ ಹೇರ್ ಆಕ್ಸೆಸರಿನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ರಿಯಲ್ ಫ್ಲವರ್ಸು ಇಲ್ಲ ಬ್ರೂಚು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಯಾವುದಿಟ್ರೂ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನೀವು ಇದನ್ನು ಹೀಗೆ ಪ್ಲೈನಾಗಿ ಬಿಡದೆ ಇದನ್ನು ಕರ್ಲ್ ಮಾಡ್ಕೊಳ್ಳಿ. ಎಂಡ್ಸ್ ಮಾತ್ರ ಕರ್ಲ್ ಮಾಡಿಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ಹಿಂದೆ ಬ್ರೈಡ್ ಮಾಡಿರ್ತೀವಲ್ಲ ಆ ಪೋರ್ಷನ್ನ ಕರ್ಲ್ ಮಾಡಿ ಮತ್ತು ಸೈಡಲ್ಲಿರೋ ಲೇಯರ್ಸ್ನ ಕರ್ಲ್ ಮಾಡ್ತಾ ಇದ್ದೀನಿ. ನೋಡಿ, ಈ ವಾಟರ್ ಫಾಲ್ಸ್ನ ಮಾತ್ರ ಕರ್ಲ್ ಮಾಡ್ತಾ ಇದ್ದೀನಿ. ನಾನು ಫುಲ್ ಹೇರ್ ಕರ್ಲ್ ಮಾಡ್ತಾ ಇಲ್ಲ. ಇದು ಲೇಯರ್ ಆಗಿ ನೀವು ತಗೊಂಡು ಈ ಥರ ಕರ್ಲ್ ಮಾಡಿದ್ರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಬ್ರೈಡ್ಸ್ಗಂತೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೆಹೆಂಗಾ ಮೇಲೆಲ್ಲ ಈ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಚಿಕ್ಕ ಮಕ್ಳಿಗಂತೂ ನೀವು ಕರ್ಲ್ ಮಾಡೋದು ಬೇಕಾಗಲ್ಲ, ಯಾಕಂದರೆ ಅದು ತುಂಬ ಶಾರ್ಟ್ ಇರುತ್ತೆ ಹೇರು. ಲಾಂಗ್ ಹೇರ್ ಇರೋರಿಗೆ ಈ ಥರ ನೀವು ಕರ್ಲ್ ಮಾಡಿ ಫಿನಿಶಿಂಗ್ ಟಚ್ ಕೊಡ್ಬೋದು. ನೋಡಿ, ನನ್ನ ಕರ್ಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಆಕ್ಸೆಸರೀಸ್ ಜೊತೆ ನೀವು ಬೇಕಾದರೆ ಬೇಬಿ ಬರ್ತ್ ಇಲ್ಲ ರೋಸ್ ಬೇಕಾದ್ರೂ ಹಿಂದೆ ಡೆಕೋರೇಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಇದನ್ನು ಟ್ರೈ ಮಾಡಿ ನನ್ನ ಟ್ಯಾಗ್ ಮಾಡಿ. ಥ್ಯಾಂಕ್ ಯು.